ಡಿಫಮೇಷನ್ ಆಡಿಯೋ ವಾರ್ ತಾರಕಕ್ಕೇರ್ತಾ ಇದೆ. ಈ ಒಂದು ಆಡಿಯೋಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನ್ ಹೇಳಿದ್ರು, ಇವತ್ತು ಅದಕ್ಕೆ ಕೌಂಟರ್ ಆಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ, ಬನ್ನಿ ನೋಡೋಣ. ಸ್ಪೀಕರ್ ಅವರಿಗೆ 50 ಕೋಟಿ ಕೊಟ್ಟು ಡೀಲ್ ಮಾಡ್ಕೊಂಡಿದೀವಿ, ಹಾಗಾಗಿ ನೀವು ಬನ್ನಿ ಅಂತ ಗಂಭೀರವಾಗಿ ಇದೇನಾದ್ರೂ ಸತ್ಯ ಆದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಓಕೆ, ತಡೆಗೆ ಒಂದು ನಿಮಿಷ ಪ್ಲೀಸ್, ಒನ್ ಬೈ ಒನ್. ನಾನೇನಾದರೂ ಸ್ಪೀಕರ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಈ ಮಾತೇನಾದರೂ ನಿಜ ಆದ್ರೆ ಆ ಪ್ರೂವ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಇವತ್ತೇ ನಾನು ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕಲ್ಲ MLA-ಗಿರಿಗೆ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಸ್ಪೀಕರ್ ಅವರಿಗೆ 50 ಕೋಟಿ ಕೊಟ್ಟು ಡೀಲ್ ಮಾಡ್ಕೊಂಡಿದೀವಿ, ಹಾಗಾಗಿ ನೀವು ಬನ್ನಿ ಅಂತ ಗಂಭೀರವಾಗಿ ಇದೇನಾದ್ರೂ ಸತ್ಯ ಆದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಓಕೆ, ತಡೆಗೆ ಒಂದು ನಿಮಿಷ ಪ್ಲೀಸ್, ಒನ್ ಬೈ ಒನ್. ನಾನೇನಾದರೂ ಸ್ಪೀಕರ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಈ ಮಾತೇನಾದರೂ ನಿಜ ಆದ್ರೆ ಆ ಪ್ರೂವ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಇವತ್ತೇ ನಾನು ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕಲ್ಲ MLA-ಗಿರಿಗೆ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ನಾನಿಲ್ಲಿ ನಿಂತಿರ್ತಕ್ಕಂಥದ್ದು ಪವಿತ್ರವಾದ ಕ್ಷೇತ್ರದಲ್ಲಿ. ನಾನೀಗಾಗಲೇ ವೇದಿಕೆ ಮೇಲೆ ಹೇಳಿದೆ, ಧರ್ಮಸ್ಥಳದ ಜೊತೆ ಹಿಂದೆ ನಾವು ರಾಜಕಾರಣಿಗಳು ಒಂದು ಚೆಲ್ಲಾಟ ಆಡಿ ಅದರ ಒಂದು ದೇವರ ಒಂದು ಶಾಪು ಏನಂತ ಒಳಗಾಗ್ತಾರಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರನ್ನು ಎಳೆದಂತ ಯಡಿಯೂರಪ್ಪನವರು ಕೇವಲ ಒಂದೇ ತಿಂಗಳಿನಲ್ಲಿ ಈ ದೇಶದ ಇನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಲಿ. ಅದೆಲ್ಲ ರಕ್ಷಣೆ ಪಡ್ಕೊಂಡ್ರು. ಈ ದೇಶದ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳಿಂದ ರಕ್ಷಣೆ ಪಡ್ಕೊಂಡ್ರು. ಆದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರನ್ನು ಎಳೆದು ರಕ್ಷಣೆ ಪಡೀಲಿಕ್ಕೆ ಆಗಲಿಲ್ಲ. ಒಂದೇ ತಿಂಗಳಿಗೆ ರಾಜೀನಾಮೆ ಕೊಡಬೇಕಾಯ್ತು. ಈ ಕ್ಷೇತ್ರದಿಂದ ಹೇಳ್ತಾ ಇದ್ದೇನೆ, ನಿನ್ನೆ ಆ ಕ್ಯಾಸೆಟ್ ಏನು ಬಿಡುಗಡೆ ಆಗಿದೆ, ಅದು ಏನಾದರೂ ಯಡಿಯೂರಪ್ಪನವರು ಮಾತಾಡಿರ್ತಕ್ಕಂಥದ್ದು ಅಲ್ಲ, ಅದು ಮಿಮಿಕ್ರಿ. ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಒಂದು ಪ್ರಾಸನ ಅಂತಕ್ಕಂಥದ್ದು ಏನಾದರೂ ಪ್ರೂವ್ ಆಗ್ಬಿಟ್ರೆ ಅವ್ರ ನಿವೃತ್ತಿ ಹೊಂದದಲ್ಲ, ನಾನು ನಿವೃತ್ತಿ ಹೊಂದ್ತೀನಿ ರಾಜಕೀಯ. ನಾನಿಲ್ಲಿ ನಿಂತಿರ್ತಕ್ಕಂಥದ್ದು 50 ಕೋಟಿ ಕೊಟ್ಟು ಡೀಲ್ ಮಾಡ್ಕೊಂಡಿದೀವಿ, ಹಾಗಾಗಿ ನೀವು ಬನ್ನಿ ಅಂತ ಗಂಭೀರವಾಗಿ ಇದೇನಾದ್ರೂ ಸತ್ಯ ಆದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಓಕೆ, ತಡೆಗೆ ಒಂದು ನಿಮಿಷ ಪ್ಲೀಸ್, ಒನ್ ಬೈ ಒನ್. ನಾನೇನಾದರೂ ಸ್ಪೀಕರ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಈ ಮಾತೇನಾದರೂ ನಿಜ ಆದ್ರೆ ಆ ಪ್ರೂವ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಇವತ್ತೇ ನಾನು ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕಲ್ಲ MLA-ಗಿರಿಗೆ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಸ್ಪೀಕರ್ ಅವರಿಗೆ 50 ಕೋಟಿ ಕೊಟ್ಟು ಡೀಲ್ ಮಾಡ್ಕೊಂಡಿದೀವಿ, ಹಾಗಾಗಿ ನೀವು ಬನ್ನಿ ಅಂತ ಗಂಭೀರವಾಗಿ ಇದೇನಾದ್ರೂ ಸತ್ಯ ಆದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಓಕೆ, ತಡೆಗೆ ಒಂದು ನಿಮಿಷ ಪ್ಲೀಸ್, ಒನ್ ಬೈ ಒನ್. ನಾನೇನಾದರೂ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಈಗ ಆಡಿಯೋ ವರ್ಸಸ್ ವಿಡಿಯೋ ವಾರ್ ಅನ್ನೋದು ರಾಜಕೀಯ ನಿವೃತ್ತಿ ಹಂತಕ್ಕೆ ತಂದು ಮುಟ್ಸಿದೆ. ಈಗ ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳು ಒಂದು ವೇಳೆ ಸಾಬೀತಾದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಯಾವ ರೀತಿಯಾದಂತಹ ಚರ್ಚೆಗೆ ಕಾರಣವಾಗ್ತಾ ಇದೆ? ಎಸ್ವಿ, ನನ್ನಂದ್ರೆ ಪ್ರಮುಖವಾಗಿ ಕಳೆದ ಹಲವು ವರ್ಷಗಳ ಹಿಂದೆ 2020 ಸರ್ಕಾರ ಇತ್ತು. ಅದೇ ಅವಧಿಯಲ್ಲಿ ಇದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ಹಣ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಾಜಕೀಯ ಸವಾಲುಗಳಿಗೆ ಶ್ರೀ ಕ್ಷೇತ್ರ ವೇದಿಕೆಯಾಗಿತ್ತು. ಇದೀಗ ಮತ್ತೆ ಆ ಒಂದು ಆಡಿಯೋ ಟೇಪ್ಗೆ ಸಂಬಂಧಪಟ್ಟಂತೆ ಕೂಡ ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಿಂತುಕೊಂಡು ಸ್ವತಃ CM ಕುಮಾರಸ್ವಾಮಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಪವಿತ್ರವಾದಂತಹ ಕ್ಷೇತ್ರ, ಆ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳಿಂದ ಏನೋ ಗೊಂದಲಗಳು ಮೂಡ್ತಾ ಇದೆ. ಬಿಡುಗಡೆ ಮಾಡಿದ ಬಳಿಕ ಅದು ಯಡಿಯೂರಪ್ಪನವರ ಮಾತಲ್ಲ, ಅವರ ಆಡಿಯೋ ಅಲ್ಲ ಅನ್ನುವಂತಹ ಆರೋಪಗಳನ್ನು ಒಂದಷ್ಟು ಮಾಡ್ತಾ ಇದ್ದಾರೆ ಮತ್ತು ಸ್ವತಃ ಯಡಿಯೂರಪ್ಪನವರೇ ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ಅಂದ್ರೆ ಆ ಆಡಿಯೋದಲ್ಲಿ ಇರುವವರು, ಆ ಆಡಿಯೋದಲ್ಲಿ ಬರ್ತಕ್ಕಂಥ ವಾಯ್ಸ್ ಅದು ಯಡಿಯೂರಪ್ಪನವರದ್ದು ಅನ್ನುವಂಥದ್ದು ನಾನು ಎಲ್ಲೂ ಕೂಡ ಹೇಳಿಲ್ಲ. ಆದ್ರೆ ಅದನ್ನ ಕೇಳಿದ ಒಬ್ಬ ಸಾಮಾನ್ಯನಿಗೂ ಕೂಡ ಗೊತ್ತಾಗುತ್ತೆ ಅದು ಅವ್ರದ್ದೇ ವಾಯ್ಸ್ ಅನ್ನುವಂಥದ್ದು. ಹಾಗಾಗಿ ಇದು ಅವ್ರದ್ದು ಅಲ್ಲ ಅಂತ ಆದ್ರೆ ನಾನು ಕೂಡ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅದ್ರ ಜೊತೆಗೆ ಕಳೆದ ಹಲವು ವರ್ಷಗಳಿಂದ 2020 ಸರ್ಕಾರ ಇದ್ದ ಅವಧಿಯಲ್ಲಿ ಇದೇ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಂತಹ ಒಂದಷ್ಟು ವಿದ್ಯಮಾನಗಳೇನಿತ್ತು, ಆ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತಾಡ್ತಾ ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥ ಮಾತು ಅದು ಸತ್ಯವಾಗಿರುತ್ತೆ. ಈ ಒಂದು ಕ್ಷೇತ್ರದಲ್ಲಿ ನಿಂತು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ನಾನು ಹೇಳ್ತಿರೋ ಮಾತುಗಳಲ್ಲಿ ಅಥವಾ ಅವರ ಆಡಿಯೋ ಟೇಪ್ಗಳಲ್ಲಿ ಯಾವ್ದಾದ್ರು ಸುಳ್ಳು ಅಂತ ಅನಿಸಿದ್ರೆ ಮುಂದಿನ ದಿನಗಳಲ್ಲಿ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅನ್ನುವಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಂದ್ರೆ ಕಳೆದ ಬಾರಿ ಏನೋ ಆ ಹಲವು ವರ್ಷಗಳ ಹಿಂದೆ ಒಂದು ಉದ್ಭವಿಸಿದಂತ ಘಟನೆ ಏನಿದೆ ಅದು ಮತ್ತೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಆ ದೇವಸ್ಥಾನಗಳ ಕ್ಷೇತ್ರಗಳಲ್ಲಿ, ಪವಿತ್ರ ಕ್ಷೇತ್ರಗಳಲ್ಲಿ
ನಿಂತು ಈ ರೀತಿಯ ಮಾತುಗಳನ್ನ ಆಡ್ತಾ ಇರುವಂತದ್ದು ಮತ್ತು ಇನ್ನೊಂದು ಕಡೆ ಆಡಿಯೋ ಮತ್ತು ವಿಡಿಯೋ ಬಾಂಬ್ಗಳು ಸದ್ಯದ ಮಟ್ಟಿಗೆ ರಾಜಕೀಯದ ಬಡಸಾಲೆಯಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು ಇದು. ಅಂದ್ರೆ ಸೋಮವಾರ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತ ವಿಡಿಯೋನ ಕೂಡ ಸದನದಲ್ಲಿ ಬಿಡುಗಡೆ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದೇ ರೀತಿ ವಿಜುಗೌಡ ಅವರು ವಿಜಯಪುರದ ಹಿಂದೆ ಜೆಡಿಎಸ್ ನಲ್ಲಿ ಇದ್ದಂತ ಮುಖಂಡ, ಈಗ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲಗಳು ಮಾಡ್ತಾ ಇದೆ. ಆದ್ರೆ ಎಲ್ಲಾ ವಿಚಾರಗಳಿಗೆ ಕುಮಾರಸ್ವಾಮಿ ಅವರು ಧರ್ಮಸ್ಥಳದಲ್ಲಿ ಒಂದೊಂದು ಹಂತಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯದ ನಾಯಕರುಗಳಷ್ಟೇ ಅಲ್ಲದೆ ದೇಶದ ಯಾವ ನಾಯಕರು ಕೂಡ ಬಂದು ಬೇಕಾದ್ರೆ ಆ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಗೊಂದಲಗಳು ನನ್ನಲ್ಲಿಲ್ಲ. ಈ ಹಿಂದೆಯೂ ಕೂಡ ಆ ವಿಚಾರದಲ್ಲಿ ನಾನು ಸ್ಪಷ್ಟನೆಯನ್ನ ಕೊಟ್ಟಿದ್ದೀನಿ. ಅದೇ ವಿಡಿಯೋನ ಮತ್ತೆ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಒಂದು ಹಂತಕ್ಕೆ ರಾಜಕೀಯದಲ್ಲಿ ಆಪರೇಷನ್ ಕಮಲ ವಿಚಾರ ಆಗಿರ್ಬೋದು, ಸರ್ಕಾರವನ್ನು ಉರುಳಿಸುವಂತಹ ಪ್ರಯತ್ನಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತಕ್ಕೆ ದೊಡ್ಡ ಗೊಂದಲಗಳು ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಮಧ್ಯೆ ಎದುರಾಗಿರುವಂತದ್ದು ಸ್ಪಷ್ಟ. ಓಕೆ ಭರತ್ ರಾಜ್, ಈ ಹಿಂದೆ ನಡೆದಿರುವಂತಹ ವಿದ್ಯಮಾನ, ಆ ವಿದ್ಯಮಾನಗಳನ್ನ ನೆನಪಿಸ್ಕೊಳ್ತಾ ನಮ್ಮಿಂದಲೂ ಕೂಡ ಅಂದ್ರೆ ರಾಜಕಾರಣಿಗಳಿಂದಲೂ ಕೂಡ ಒಂದಷ್ಟು ಅಪಚಾರವಾಗಿದೆ, ನಮ್ಮಿಂದಲೂ ಕೂಡ ಈ ಕ್ಷೇತ್ರದ ಹೆಸರನ್ನ ತಗೊಂಡು ಎಳೆದು ತಂದು ಒಂದಷ್ಟು ಅಪಚಾರವನ್ನ ನಾವು ಕೂಡ ಮಾಡಿದೀವಿ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅದರ ಬೆನ್ನಲ್ಲೇ ರಾಜಕೀಯ ನಿವೃತ್ತಿಗೆ ನಾನು ಸಿದ್ಧ, ನಾನು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಅನ್ನೋ ಮಾತನ್ನು ಮತ್ತೆ ಇಲ್ಲಿ ಪುನರುಚ್ಚರಿಸ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ನಾಮಕಾವಸ್ಥೆನ, ಒಂದ್ ವೇಳೆ ಅಂತಹ ಪರಿಸ್ಥಿತಿ ಬಂದಿದ್ದೆ ಆದ್ರೆ ಹಾಗಾದ್ರೆ ರಾಜಕೀಯ ನಿವೃತ್ತಿಗೆ ಸಿದ್ಧರಿದ್ದಾರಾ ಅಂತ? ಎಸ್, ಖಂಡಿತವೇನೆ. ಯಾಕಂದ್ರೆ ಕಳೆದ ಹಲವು ವರ್ಷಗಳ ಹಿಂದೆ ಆ ಒಂದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ 2020 ಸರ್ಕಾರ ಏನಿತ್ತು, ಆ ಅವಧಿಯಲ್ಲಿ ಸಹಜವಾಗಿ ಆರೋಪ ಪ್ರತ್ಯಾರೋಪಗಳು ಬಂದಂತ ಸಮಯದಲ್ಲಿ ನೇರವಾಗಿ ಧರ್ಮಸ್ಥಳದ ಮಂಜುನಾಥನ ಆನೆ ಪ್ರಮಾಣ ಮಾಡುವಂತ ಒಂದು ನಿರ್ಧಾರಕ್ಕೆ ಇವರು ಇಬ್ಬರು ನಾಯಕರು ಕೂಡ ಬರ್ತಾರೆ. ಆದ್ರೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗುತ್ತೆ. ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಬೇರೆ ಬೇರೆ ರಾಜಕೀಯ ಮುಖಂಡರುಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಇದು ಸಹಜವಾಗಿ ಮತ್ತೆ ಇಬ್ಬರು ನಾಯಕರು ಕೂಡ ಆನೆ ಪ್ರಮಾಣ ಮಾಡೋದಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದು ಕೇವಲ ದೇವರ ದರ್ಶನ ಫಸ್ಟೇ ಪಡೆದು ಹೋಗ್ತಾರೆ. ಆದ್ರೆ ಆ ಬಳಿಕ ಇದೆಲ್ಲವೂ ಕೂಡ ಇದರ ಬಳಿಕ ಸರ್ಕಾರ ಉರುಳುತ್ತೆ ಮತ್ತು ಕುಮಾರಸ್ವಾಮಿ ಅವರಿಗೂ ಕೂಡ ಸಾಕಷ್ಟು ರಾಜಕೀಯವಾಗಿ ಏಳುಬೀಳುಗಳಾಗುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನೇರವಾಗಿ ಅವರು ಶಿಕ್ಷೇತ್ರಕ್ಕೆ ಬಂದು ತಪ್ಪು ಕಾಣಿಕೆಯನ್ನು ಕೂಡ ಸಲ್ಲಿಸ್ತಾರೆ ಮತ್ತು ಧರ್ಮಸ್ಥಳದ ಮಂಜುನಾಥನ ಶಕ್ತಿ ಎಂತದ್ದು ಅನ್ನುವಂಥದ್ದು ಒಂದು ಹಂತಕ್ಕೆ ಅವರಿಗೆ ಕೂಡ ಆ ಸಂದರ್ಭದಲ್ಲಿ ಮನವರಿಕೆ ಆಗಿರುವಂತದ್ದು. ಇದೇ ಮಾತನ್ನ ಇವತ್ತು ಕೂಡ ಕ್ಷೇತ್ರದಲ್ಲಿ ನಿಂತು ಅಂದ್ರೆ ಪಶ್ಚಾತ್ತಾಪದ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ಈ ಈಗ ಸರ್ಕಾರವನ್ನು ಉರುಳಿಸುವಂತ ಪ್ರಯತ್ನಗಳಾಗ್ತಾ ಇರುವಂತದ್ದು ಆಗಿರ್ಬೋದು, ಅಥವಾ ಆಡಿಯೋ ಬಾಂಬ್ಗಳು, ವಿಡಿಯೋ ಬಾಂಬ್ಗಳು ಅನ್ನುವಂತ ಗೊಂದಲಗಳು ಏನು ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿದೆ, ಅದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಗಮನಕ್ಕೆ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅಂದ್ರೆ ನಾನು ಮಾತಾಡುವಂತದ್ದು ಎಲ್ಲವೂ ಕೂಡ ಸತ್ಯ, ನನ್ನ ಹೇಳಿಕೆಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ, ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಂಜುನಾಥ ಸ್ವಾಮಿ ಕೃಪೆಯಿಂದ ನಡೀತಾ ಇದೆ, ಹಾಗಾಗಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಎಡೆ ಮಾಡಿ ಕೊಡೋದಿಲ್ಲ, ಇವೆಲ್ಲವೂ ಕೂಡ ಕ್ಷೇತ್ರದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಅನ್ನುವಂತ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.